ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆಯನ್ನು ಗೆಲ್ಲುವುದಕ್ಕೆ ಮುಖ್ಯಮಂತ್ರಿಗಳು ಪಣ ತೊಟ್ಟಿದ್ದಾರೆ. ಕೈ ಶಾಸಕಾಂಗ ಸಭೆಯಲ್ಲಿ ಸಚಿವರು ಮತ್ತು ಶಾಸಕರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಸಚಿವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಜಿಲ್ಲಾ ಕೇಂದ್ರಗಳಲ್ಲಿ ಸಂಘಟನೆ ಮಾಡುವಂತೆ ಇದೀಗ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಪ್ರತಿ ಪಂಚಾಯಿತಿಗೆ 2 ಮತ್ತು 3 ಶಾಸಕರನ್ನ ಹೊಣೆ ಹೊರಿಸಲಾಗಿದೆ, ಅವರಿಗೆ ಜವಾಬ್ದಾರಿ ಕೊಡಲಾಗಿದೆ. ಇತ್ತ ಪಂಚರಾಜ್ಯ ಚುನಾವಣೆಗೆ ಕೆಲ ಸಚಿವರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಉಪಚುನಾವಣೆಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳಾಗಿತ್ತು. ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಟ್ಟಿದ್ದರು. ಅಲ್ಪಸಂಖ್ಯಾತ ಸಮುದಾಯ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿತ್ತು. ಹೀಗಾಗಿ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ. ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಹೀಗಾಗಿ ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತ ಸಮುದಾಯಗಳು ಕಾಂಗ್ರೆಸ್ನಿಂದ ಚದುರಿ ಹೋಗದಂತೆ, ಹೇಗೆ ಪ್ರತಿ ಚುನಾವಣೆಯಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಬರ್ತಾ ಇತ್ತು, ಅದೇ ರೀತಿಯಾಗಿ ಈ ಚುನಾವಣೆಯಲ್ಲೂ ಕೂಡ ಆ ಮತಗಳು ಚದುರಿ ಹೋಗದಂತೆ ಕಾಂಗ್ರೆಸ್ಗೆ ಬರುವಂತೆ ನೋಡಿಕೊಳ್ಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದ ಸಚಿವರು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಯಾವೆಲ್ಲ ಕಾರ್ಯತಂತ್ರಗಳು ನಿನ್ನೆ CLP ಸಭೆಯಲ್ಲಾಗಿದೆ? ಸಿದ್ದರಾಮಯ್ಯನವರ ಸೂಚನೆಗಳೆಲ್ಲ ಏನಾಗಿತ್ತು? ಪ್ರವೀಣ್, ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿದ್ದಂತೂ 2-3 ವಿಷಯಗಳು ಚರ್ಚಿಸಲಾಗಿದೆ. ಮೊದಲನೇದಾಗಿ ಏನು ಈ ಬಾರಿ ಒಂದು ಚುನಾವಣೆಯನ್ನ ನಾವು ತುಂಬಾ ಎಚ್ಚರಿಕೆಯಿಂದ ಗಮನಿಸಬೇಕು ಮತ್ತು ಅಲ್ಪಸಂಖ್ಯಾತ ಸಮುದಾಯವನ್ನ ನಾವು ಆದಷ್ಟು ಶೀಘ್ರವಾಗಿ ಓಲೈಸಬೇಕು ಮತ್ತು ಮತಗಳು ಯಾವುದೇ ಕಾರಣಕ್ಕೂ ಒಡೆಯದಂತೆ ನಾವು ತಡೆ ಹಿಡಿಯುವ ಮೂಲಕ 2 ಕ್ಷೇತ್ರಗಳಲ್ಲಿ ನಾವು ಮತವನ್ನು ನಾವು ಗಳಿಸ್ಕೊಳ್ಬೇಕು ಅನ್ನೋದು. ಹಾಗಾಗಿ ಒಂದು ವಾರ್ಡ್ಗಳಿಗೆ ಕಾಂಗ್ರೆಸ್ ಮುಖಂಡರನ್ನ, ಅದೇ ರೀತಿ ಒಂದೊಂದು ಬೂತ್ಗಳಿಗೆ ಒಬ್ಬೊಬ್ಬ ಶಾಸಕರನ್ನ ನೇಮಕಾತಿ ಮಾಡೋ ಮೂಲಕ ಈ ಒಂದು ಚುನಾವಣೆಗೆ ಗೆಲುವನ್ನು ಸಾಧಿಸಬೇಕು ಅಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡಿದೆ. ಹಾಗಾಗಿ ನಾಳೆಯಿಂದಲೇ ಎಲ್ಲರೂ ಪ್ರತಿಯೊಬ್ಬರು ನಿಮ್ಮ ಕ್ಷೇತ್ರಗಳಿಗೆ ತೆರಳಿ, ಚುನಾವಣೆ ಇಲ್ಲದವರು ನಿಮ್ಮ ಕ್ಷೇತ್ರಗಳಿಗೆ ತೆರಳಿ ಪಕ್ಷ ಸಂಘಟನೆಯನ್ನ ಮಾಡಿ ಚುನಾವಣೆ ಜವಾಬ್ದಾರಿ ನೀಡಲಾಗಿರುವಂತಹ ಶಾಸಕರುಗಳು ಚುನಾವಣಾ ಕ್ಷೇತ್ರಕ್ಕೆ ತೆರಳಿ ನೀವು ಕ್ಯಾಂಪೇನ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಶಾಸಕರು ಸಹ ನೀವು ಪಕ್ಷ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸವನ್ನ ಮಾಡಿ ಆದಷ್ಟು ಶೀಘ್ರವಾಗಿ ಅಲ್ಲಿ ಸ್ಥಳೀಯ ಹಂತದಲ್ಲಿ ಸಮಾವೇಶಗಳು ನಡೆಸುವ ಮೂಲಕ ಅಥವಾ ಸಣ್ಣ ಸಣ್ಣ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಜನರಿಗೆ ತಲುಪಿಸಿ ಅಂತ ಅನ್ನೋದು. ಮತ್ತು ಗ್ಯಾರಂಟಿ, ವಿಶೇಷವಾಗಿ ಪ್ರಮುಖವಾಗಿ ಗ್ಯಾರಂಟಿಯನ್ನ ಮನದಲ್ಲಿ ಇಟ್ಕೊಂಡು ಪಂಚ ಗ್ಯಾರಂಟಿಯನ್ನು ಕೊಡುವ ಮೂಲಕ ರಾಜ್ಯ ಸರ್ಕಾರ ಏನು ಜನರನ್ನ ತಲುಪಿದೆ ಆ ಒಂದು ನೀಡಿರುವಂತಹ ಪಂಚ ಗ್ಯಾರಂಟಿಯನ್ನ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಂಡು ಜನರ ಮನವೊಲಿಸುವ ಮೂಲಕ ಪಂಚ ಗ್ಯಾರಂಟಿಯ ಲಾಭವನ್ನು ಪಡ್ಕೊಳ್ಬೇಕು. ಅದು ಚುನಾವಣೆಯಲ್ಲಿ ಮತಗಳ ಪರಿವರ್ತನೆ ಆಗ್ಲಿಕ್ಕೆ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಶಾಸಕರುಗಳಿಗೆ ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿಯನ್ನು, ಬೇರೆ ರಾಜ್ಯಗಳಲ್ಲಿ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಅದೇ ರೀತಿ ಪುದುಚೇರಿಗಳ ಒಂದು ಚುನಾವಣೆ ಜವಾಬ್ದಾರಿಯನ್ನು ಸಹ ಕೆಲ ಶಾಸಕರಿಗೆ ಸಚಿವರಿಗೆ ಕೊಡಲಾಗಿದೆ. ಹಾಗಾಗಿ ಸಚಿವರು ಸಹ ಆಯಾ ಕ್ಷೇತ್ರಗಳಲ್ಲಿ ಅವರು ಪ್ರಚಾರವನ್ನ ಕೈಗೊಳ್ಳಲಿಕ್ಕೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಸ್ಥಳೀಯ ಹಂತದ ಆಯಾ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿಗಳ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನೀವು ಅಲ್ಲಿ ಸಹ ಕ್ಯಾಂಪೇನ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ಮುಖ್ಯಮಂತ್ರಿಗಳು ಏನು ಈ ಬಾರಿ ಬಜೆಟ್ ನಲ್ಲಿ ಬಹುತೇಕ ಎಲ್ಲ ಶಾಸಕರಿಗೆ ಒಂದಷ್ಟು ಹೆಚ್ಚಿನ ಅನುದಾನ ಕೊಡಲಾಗಿದೆ, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಿ ಅಂತ. ಹಿಂದೆ ಕೊಟ್ಟಿರುವಂತಹ ಅನುದಾನದಲ್ಲಿ ಸುಮಾರು 50 ಕೋಟಿಯಲ್ಲಿ 25 ಕೋಟಿ ಬಿಡುಗಡೆ ಆಗಿದೆ, ಇನ್ನು 25 ಕೋಟಿ ಬಾಕಿ ಇದೆ. ಅದನ್ನು ಆದಷ್ಟು ಶೀಘ್ರವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಬಗ್ಗೆಯೂ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಚುನಾವಣೆ ಮುಗಿದ ನಂತರ ದೆಹಲಿಗೆ ತೆರಳುವ ಸೂಚನೆಯನ್ನು ಸಹ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಒಂದು ಸಭೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದ ಕಾರಣಕ್ಕೋಸ್ಕರ ಸಿಎಂ ಅವರು ಬೇರೆ ಯಾವ ವಿಷಯಗಳನ್ನು ಬಹುತೇಕ ಚರ್ಚಿಸಿಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾನೇ ಸಹ ಕೇಂದ್ರ ಸರ್ಕಾರ ಮತ್ತು ಗ್ಯಾಸ್ ಬಗ್ಗೆ ಇರ್ಬೋದು, ಕೇಂದ್ರ ಸರ್ಕಾರದ ಒಂದು ವಿಚಾರಧಾರೆಗಳನ್ನ ಮತ್ತು ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಮಾಡ್ತಿರುವಂತಹ ದ್ರೋಹಗಳ ಬಗ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಮಹತ್ವದ ವಿಷಯಗಳೇನಿಲ್ಲ, ಈ ಒಂದು ಚುನಾವಣೆ ಮತ್ತು ಉಪಚುನಾವಣೆಯಲ್ಲಿ ಗೆಲ್ಲುವಂತದ್ದು ಮತ್ತು ಇತರ ಪಂಚರಾಜ್ಯಗಳ ಚುನಾವಣೆಗೆ ಹೆಚ್ಚಿನ ಆದ್ಯತೆ ಕೊಡುವಂತದ್ದು ಪಕ್ಷ ಸಂಘಟನೆ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.